ಗಾಡ್, ಏನ್ ಸ್ಪೀಡು! Just 110. 110? No, not 110. Just 110. ಏನದು ಟಕ್ ಟಕ್? ಸುಮ್ನೆ ನಾನು ಯಾವಾಗ್ಲೂ ಖುಷಿಯಲ್ಲಿದ್ದಾಗ ಅಂತೀನಿ. ಇದನ್ನ ಯಾರ ಹತ್ರ ಕಲ್ತ್ಕೊಂಡ್ರಿ? ಯಾರ ಹತ್ರನೂ ಇಲ್ಲ. ನಂಗ್ ಗೊತ್ತು. ಇದನ್ನ ಸೋನಾ ಅವಾಗ ಹೇಳ್ತಾ ಇದ್ರು ಅನ್ಸುತ್ತೆ. ಐ ಆಮ್ ರೈಟ್? ಹಾಗಾದ್ರೆ ಕಂಡಿಡಿದ್ರಿ? ಹೇ, ಕಿಲ್ಲಾಡಿರಿ ನೀವು. ದೊಡ್ಡ ಕಿಲಾಡಿ. ನಿಮ್ಮನ್ ಯಾರು ಮೋಸ ಮಾಡಕ್ಕಾಗಲ್ಲ. ಅಯ್ಯೋ. ನೀವ್ ಯಾವತ್ತಾದ್ರೂ ಸೋನಾ ಹತ್ರ ಐ ಲವ್ ಯು ಅಂತ ಹೇಳಿದೀರಾ? ಹೇಳಿದ್ದೀನಿ. ಹೇಗೆ? ಐ ಲವ್ ಯು ಅಂತ. ಎಲ್ಲಿ? ಯಾವಾಗ? ಹೇಗೆ? ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದೀನಿ, ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಅಷ್ಟೇ. ಎಲ್ರಿಗೂ ಹೇಳ್ಕೊಳಕ್ ಭಯ, ತಪ್ಪಾಗಿ ತಿಳ್ಕೊಂಬಿಟ್ರೆ ಅಂತ. ನಾನ್ ಮಾತ್ರ ಅಲ್ಲ, ಎಲ್ಲ ಲವರ್ಸ್ ಹೀಗೇನೆ ಹೆದರ್ತಾರೆ. ಅದಕ್ಕೇನ್ ಮಾಡ್ತೀವಿ, ಫ್ರೆಂಡಿಗೆ ಫೋನ್ ಮಾಡ್ತೀವಿ, ಅವ್ರ ಹತ್ರ ಹೇಳ್ಕೊತೀವಿ, ನೋಡು ಆ ಹುಡುಗಿ ನನ್ನ ಲವ್ ಮಾಡ್ತಾ ಇದೆ ಅಂತ ಅಲ್ವಾ. ನಾನು ಒಂದು ಟ್ರಿಕ್ ಮಾಡಿದೆ. ಏನು? ನಾನೇನ್ ಮಾಡಿದೆ, ಅವಳಿಗೆ ಫೋನ್ ಮಾಡಿದೆ, ಫ್ರೆಂಡ್ ಮಾಡ್ಕೊಂಡೆ. ಅವಳ ಬಾಯಿಂದಾನೆ ಐ ಲವ್ ಯು ಅಂತ ಹೇಳಿಸ್ಬಿಟ್ಟೆ. ಹಾಗೆ. ಅದೇಗೆ? ಸಿಂಪಲ್. ಟ್ರೇನ್ 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 ಟ್ರೇನ್. ಏನ್ ಟ್ರೇನ್ ಟ್ರೇನ್? ಒಂದ್ ದಿವಸ ಊಟಿ ಲೇಕಲ್ ಬೋಟಿಂಗ್ ಕರ್ಕೊಂಡು ಹೋದೆ. ಅಲ್ಲಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಬೋಟನ್ನ ನಿಲ್ಲಿಸ್ದೆ. ಒಂದ್ ಸ್ಮಾಲ್ ಗೇಮ್. ಈಗ ನೀ ಸೋನಲ್ಲ, ನನ್ನ ಫ್ರೆಂಡ್ ವಿಕಿ ಬೆಂಗಳೂರಿನಲ್ಲಿ ಇದೆಯಾ? ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಟ್ರೇನ್ 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 ಟ್ರೇನ್. ಹಲೋ. ಹಾಯ್ ವಿಕಿ. ಲೋ ಶಿವ. ಲೋನಾ? ಈಗ ನಾನ್ ನಿನ್ ಫ್ರೆಂಡ್, ನಿನ್ನ ಲೋ ಅಂತಾನೆ ಕರೆಯೋದು. ಏನೋ ಎಲ್ಲಿದ್ಯಾ? ಊಟಿಯಲ್ಲಿ. ಊಟಿಲ್ಲ? ಯಾಕೋ? ಬೇರೆ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋಗ್ಬೋದಾಗಿತ್ತಲ್ಲೋ? ಊಟಿ ಹಳೇದೆ, ಆದ್ರೆ ಇಲ್ಲಿ ನಂಗೊಂದು ಹೊಸ ಅನುಭವ ಆಯ್ತು. ಅನುಭವನ? ಏನ್ ಅನುಭವ? ನಾ ಇಲ್ಲೊಂದು ಹುಡುಗಿ ಮೀಟ್ ಮಾಡಿದೆ. ಯು ಮೀನ್ ಫಿಗರ್? ಏ, ಫಿಗರ್ ಅಂತ ಹೇಳ್ಬೇಡ, ಅವಳು ನನ್ನ ದೇವತೆ, ಮೈ ಡ್ರೀಮ್ ಗರ್ಲ್. ಅವಳ ಹೆಸರು ಸೋನಾ ಅಂತ. ಸೋನಾನಾ? ಹೆಸರು ತುಂಬಾ ಚಿಕ್ಕದಾಯ್ತಲ್ಲ. ಹೆಸರು ಚಿಕ್ಕದಾಗಿರ್ಬೋದು, ಬಾಕಿ ಎಲ್ಲ ದೊಡ್ಡದು. ಏಯ್, ಐ ಮೀನ್ ಅವಳ ಅನಿಸಿಕೆ, ಮನಸ್ಸು, ಅದನ್ನ ಹೇಳಿದ್ ನಾನು. ಹೌದು. ಈ ಲವ್ ಟೆಂಪ್ರವರಿನಾ ಇಲ್ಲ ಲೈಫ್ ಲಾಂಗಾ? ಲೈಫ್ ಲಾಂಗ್. ಯು ನೋ, ಐ ಲವ್ ಹರ್ ಸಿನ್ಸಿಯರ್ಲಿ. ನಿನ್ ಲವ್ನ ಅವಳ ಹತ್ರ ಹೇಳ್ಬಿಟ್ಟಿಯಾ? ಇಲ್ಲ. ಯಾಕೆ? ಭಯ. ಭಯನಾ? ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅಂತ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂತದ್ ಏನಿದೆ? ಐ ಲವ್ ಯು ಅಂತ ಧೈರ್ಯವಾಗಿ ಹೇಳ್ಬಿಡು. ಅವಳು ಭಯಲ್ಲ ತಾನೆ? ಭಯಲ್ಲ. ಶ್ಯೂರ್? ಶ್ಯೂರ್. ಓಕೆ, ಥ್ಯಾಂಕ್ಸ್ ವಿಕಿ. ಓಕೆ, ಬಾಯ್ ಕಣೋ. ಬಾಯ್. ಸೋನಾ, ಐ ಲವ್ ಯು. ಐ ಟು ಲವ್ ಯು. ಟ್ರೇನ್ 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 ಟ್ರೇನ್. ಪಿಕ್ ಅಪ್ ಪಿಕ್ ಅಪ್. ಇವಾಗ ನೀವು ನನ್ನ ಫ್ರೆಂಡ್ ಉಮಾ. ಓಕೆ ಓಕೆ. ಹಲೋ. ಏನೇ, ಹಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಏನ್ ದಿಢೀರಂತ ಫೋನ್? ದಿಢೀರಂತ ಒಂದು ಡಿಸಿಷನ್ ತಗೋಬೇಕಿತ್ತು, ಅದಕ್ಕೆ ದಿಢೀರ್ ಫೋನ್. ಏನಂತ ಡಿಸಿಷನ್? ಇಲ್ಲಿ ನಾನೊಬ್ರನ್ನ ಲವ್ ಮಾಡ್ತಿದ್ದೀನಿ. ಹಾಗ? ಹೇಗಿದ್ದಾರೆ ಅವರು? ನೋಡೋಕ್ ಚೆನ್ನಾಗಿದ್ದಾರೆ, ಅಷ್ಟೇ ಅಲ್ಲ ಒಳ್ಳೆ ಮನುಷ್ಯ ಕೂಡ. ಎಷ್ಟು ಒಳ್ಳೆಯವರು ಅಂದ್ರೆ, ಸುಳ್ಳು ಹೇಳ್ದೆ ಒಬ್ರು ಇರ್ತಾರಲ್ಲ, ಹರಿಶ್ಚಂದ್ರ. ಹರಿಶ್ಚಂದ್ರ? ಹಾ, ಅವರು ಪ್ಯಾಂಟ್ ಹಾಕೊಂಡಿರೋ ಹರಿಶ್ಚಂದ್ರ. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ, 2 ವರ್ಷದ ಹಿಂದೆ 7 ದಿವಸ ನೋಡಿ ಪ್ರೀತಿ ಮಾಡಿ ಕೈ ಕೊಟ್ಟು ಹೋದವಳ ನೆನಪಿನಲ್ಲೇ ಇನ್ನೂ ಇದಾರೆ ಅಂದ್ರೆ ಅವ್ರು ಒಳ್ಳೆಯವರು ತಾನೆ? ನೀನ್ ಹೇಳಿದ್ನಲ್ಲಿ ಓಕೆನೆ. ಒಂದ್ ಕಡೆ ಇಷ್ಟು ಒಳ್ಳೆ ಮನುಷ್ಯನ ಬಿಟ್ಟು ಹೋದ್ಲಲ್ಲ ಅನ್ನೋ ದುಃಖ, ಆದ್ರೆ ಇನ್ನೊಂದ್ ಕಡೆ ಅವಳು ಬಿಟ್ಟು ಹೋಗಿದ್ದಕ್ ತಾನೆ ಇವ್ರು ನನಗ್ ಸಿಕ್ಕಿದ್ದು ಅನ್ನೋ ಸಂತೋಷ. ಈ ವಿಷಯದಲ್ಲಿ ನಾನ್ ಸೋನಾಗ್ ತಾನೇ ಥ್ಯಾಂಕ್ಸ್ ಹೇಳ್ಬೇಕು. ಲೇ ಶಿವ, ಇದೇ ಕರೆಕ್ಟ್ ಟೈಮು, ಕರೆಕ್ಟ್ ಆಕ್ಟ್ ಮಾಡು. ಟೆನ್ಷನ್ ಅಲ್ಲಿ ಹೂ ಅನ್ಬಿಡ್ಬೇಡ. ಸೋನಾ ಪ್ರಿಯಾ, ನೀವು ಹಾಗಾದ್ರೆ ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ನಮ್ ಬಗ್ಗೆನಾ? ಹೌದು, ನಿಮ್ ಬಗ್ಗೆನೆ. ನಮ್ ಬಗ್ಗೆ ಅಂದ್ರೆ ಆಸ್ ಇಟ್ ಇಸ್ ನಾನು ಮತ್ತೆ ಸೋನಾ ತಾನೆ? ಇಲ್ಲ ಇಲ್ಲ, ಈಗ ನಿಮ್ಮನ್ನ ಅಂದಿದ್ದು ನಿಮ್ಮನ್ನೇ, ಐ ಮೀನ್ ನಿನ್ನನ್ನೇ. ನಾನ್ ನಿನ್ನೆ ಲವ್ ಮಾಡೋದು, ಬೇಕಾದ್ರೆ 100 ಸರ್ತಿ ಹೇಳ್ತೀನಿ ಐ ಲವ್ ಯು ಶಿವ. ಆದ್ರೆ ನಾನ್ ಪ್ರೀತಿಸ್ತಾ ಇರೋದು ಸೋನನ್ ತಾನೆ? ಅಲ್ಲ ಶಿವು, ಅವಳು ನಿನ್ನನ್ನು ಬಿಟ್ಟು ಬೇರೆಯವನ್ ಜೊತೆ ಹೊರಟೋದ್ಲು. ನೀನ್ ಯಾಕೆ ಇನ್ನೊಬ್ಳ ಜೊತೆ ಹೋಗ್ಕೊಡ್ದು? ಆ ಇನ್ನೊಬ್ಳು ನಾನ್ ಯಾಕಾಗಿರ್ಬಾರ್ದು? ಲಾಜಿಕ್ ಆಗಿ ನೋಡಿದ್ರೆ ಅದು ಕರೆಕ್ಟ್ ತಾನೆ? ಲಾಜಿಕಲಿ ಕರೆಕ್ಟೇ ಪ್ರಿಯಾ, ಅದ್ಯಾಕೋ ನನ್ ಮನ್ಸು ಒಪ್ತಾ ಇಲ್ಲ. ಯಾವತ್ತಾರ ಒಂದ್ಸ ಅವಳನ್ನ ನೋಡಿ ನನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಂತ ಅವಳಿಗೆ ಹೇಳ್ತೀನಿ. ಅದರಿಂದ ನಿನಗೇನ್ ಲಾಭ?
ನಿನ್ನನ್ ಪ್ರೀತಿಸ್ತಿರೋ ನನಗೇನ್ ಲಾಭ ಆ? ನೋಡು ಸೋನಾ ಒಂದ್ ಕನಸು ಅಂತ ಮರ್ತು ಬಿಡು. ಅದ್ ಹ್ಯಾಕ್ ಸಾಧ್ಯ ಪ್ರಿಯಾ? ಈ ಕೈ ಇನ್ನೊಂದು ಹುಡುಗಿನ ಮುಟ್ಟೋದ ಅಥವಾ ಈ ಲಿಪ್ಸ್ ಇನ್ನೊಂದು ಹುಡುಗಿನ ಕಿಸ್ ಮಾಡೋದ? ಇಲ್ಲ ಪ್ರಿಯಾ. ಅವಳನ್ನ ಬಿಡೋಕ್ಕಾಗಲ್ಲ ಅಂತ ಹಠ ಮಾಡ್ತೀಯಲ್ಲ, ಆ ನಿನ್ನ ಹಠನೇ ನಾನ್ ನಿನ್ ಲವ್ ಮಾಡಕ್ಕೆ ಸ್ಫೂರ್ತಿ. ಸರಿ ಬಿಡು, ನೀನ್ ಹೇಗ್ ಅವಳನ್ನ ನೆನ್ಸ್ಕೊಂಡಿದ್ಯೋ ನಾನು ಹಾಗೆ ನಿನ್ ನೆನ್ಸ್ಕೊಂಡಿದ್ಬಿಡ್ತೀನಿ. ಅಯ್ಯೋ ರೂಟ್ ಯಾಕೋ ಚೇಂಜ್ ಆಗೋಯ್ತೆ. ಹಾಗಲ್ಲ ಪ್ರಿಯಾ, ನಾನು ಏನ್ ಹೇಳ್ಬೇಕು ಅಂತ ಇದೀನಂದ್ರೆ ನೀನ್ ಏನು ಹೇಳ್ಬೇಕಾಗಿಲ್ಲ. ಜಸ್ಟ್ ಸೇ ಐ ಲವ್ ಯು. ಕಮ್ ಆನ್, ಐ ಕಮ್ ಆನ್. ಲವ್ ಯು. ಮುಂಬೈಯಲ್ಲಿ ಪಬ್ಲಿಷ್ ಆಗೋ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಹುಡುಗಿ ಫೋಟೋ ಬಂದಾಯ್ತು. ಆದರೆ ಈ ಹುಡುಗಿ ಕಂಪ್ಯೂಟರ್ ವೋಟರ್ಸ್ ಲಿಸ್ಟ್ ಅನ್ನು ಚೆಕ್ ಮಾಡಿದೆ, ಅಲ್ಲೂ ಈ ಹುಡುಗಿ ಎಲ್ಲಿದ್ದಾಳೆ ಎಂದು ನನಗೂ ಗೊತ್ತಿಲ್ಲ ಮಾರಾಯರೆ. ಆದರೆ ಒಂದು ಮಾತ್ರ ಗ್ಯಾರಂಟಿ, ನಮ್ಮ ಅಪ್ಪನ ಆಣೆಗೂ ಈ ಬ್ಯೂಟಿ ನಮ್ಮ ಮುಂಬೈ ಸಿಟಿ ಹುಡುಗಿ ಅಲ್ಲ ಮಾರಾಯರೆ. ಆದರೆ ಮತ್ತೊಂದು ಮಾತ್ರ ನನಗೆ ಗ್ಯಾರಂಟಿ ಗೊತ್ತುಂಟು, ನಿಮ್ಮ ಮನಸ್ಸು. ಯು ಆರ್ ಲವಿಂಗ್ ದಟ್ ಗರ್ಲ್ ಅಲ್ವಾ ಮಾರಾಯರೆ? ನಿನ್ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ಯಾ? ನೀನೇನ್ ದೊಡ್ಡ ರೌಡಿನಾ? ನನ್ಗೆ ಯಾಕೆ ಹೀಗೆ ತೊಂದರೆ ಕೊಡ್ತೀಯಾ? ಹಾಗೇನಿಲ್ಲ, ನಾನು ನಿನ್ನ ಹೆಚ್ಚಿಸನ್ನ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ, ನೀ ಮಾತಾಡ್ತಾ ಇದ್ಯಾ? ಅದಕ್ಕೆ ಹೀಗೆ ಮಾಡಿದ್ರೆ ಹತ್ರ ಬರ್ತೀಯಾ ಅಂತ. ಪ್ರಿಯಾ ಪ್ರಿಯಾ ನಿತ್ಕೋ ಪ್ರಿಯಾ, ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು. ಪ್ರಿಯಾ ನಿತ್ಕೋ ಪ್ರಿಯಾ, ಪ್ರಿಯಾ ನಿತ್ಕೋ. ಯಾಕೆ ಮಾತಾಡದೆ ಹೋಗ್ತಾ ಇದ್ದೀನಿ ನೀನು? ನೀ ನನಗೆ ಮೋಸ ಮಾಡ್ದೆ. ಏನ್ ಮೋಸ ಮಾಡಿದೆ ಪ್ರಿಯಾ? ನಾನು ದುಡ್ಡು ಇಸ್ಕೊಂಡು ಮೋಸ ಮಾಡದ್ನ? ಇಲ್ಲ ಕೈಗೊಂಡು ಮಗು ಕೊಟ್ಟು ಮದುವೆ ಆಗಲ್ಲ ಅಂತ ಹೇಳಿದ್ನ ನಾನು? ಅದಕ್ಕಿಂತ ದೊಡ್ಡ ರೀತಿಲಿ ಮೋಸ ಮಾಡಿದ್ಯಾ? ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಮೋಸ ಮಾಡ್ಕೊತಾನೆ ಇದ್ದಾರೆ ಪ್ರಿಯಾ. ಈಗ ನಿನ್ನೆ ತಗೋ, ನಿನಗೆ ನೀನ್ ಮೋಸ ಮಾಡ್ಕೋತಾ ಇಲ್ಲ, ನನ್ನನ್ನು ಪ್ರೀತಿಸ್ತಾ ಇಲ್ಲ ಅನ್ಬಿಟ್ಟು ನಿನಗೆ ನೀನ್ ಮೋಸ ಮಾಡ್ಕೋತಾ ಇಲ್ಲ. ಪ್ರಿಯಾ, ನೀನು ಒಬ್ಬನ ಪ್ರೀತಿಸಕ್ಕಿಂತ ಮುಂಚೆ ಎಷ್ಟು ವರ್ಷ ಮಾಡಿದ್ಯಾ, ಆದ್ರೆ ನಾನ್ ಮಾಡ್ಲಿಲ್ಲ ಪ್ರಿಯಾ. ನಿನ್ನ ನೋಡಿದ ತಕ್ಷಣ ನಾನು ಪ್ರೀತಿಸಿದ್ದೀನಿ. ನೀನು ನನ್ನ ಪ್ರೀತಿಸ್ಬೇಕು ಅಂತ ಒಂದೇ ಒಂದು ಕಾರಣಗೋಸ್ಕರ ಒಂದು ಸುಳ್ಕತೆ ಹೇಳಿದೆ ಪ್ರಿಯಾ. ಪ್ರಿಯಾ ನಿತ್ಕೋ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೋಡು ಪ್ರಿಯಾ, ನಾನು ಹೇಳಿರೋ ಕತೆ ಸುಳ್ಳಾಗಿರ್ಬೋದು, ನನ್ನ ಪ್ರೀತಿ ನಿಜ. ಈಗ ನೀನ್ ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಕತೆ ನಿಜ ಆಗತ್ತೆ, ನಮ್ಮ ಪ್ರೀತಿ ಸುಳ್ಳಾಗತ್ತೆ. ಆ ಕತೆ ಸೋನಾ ಬೋದು ನೀನ್ ಇರ್ತೀಯ ಪ್ರಿಯಾ. ನೀನು ನಿನ್ ನೆನಪಲ್ಲಿ ನಾನು ಇರ್ತೀನಿ, ತಿಳ್ಕೊ. ಮುಗಿತಾ ಪ್ರಿಯಾ? ದೇವಾ 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 ಪ್ರಿಯಾ, ಪ್ರಿಯಾ ಪ್ರಿಯಾ ಪ್ರಿಯಾ, ನನ್ನ ಮಾತು ಕೇಳು.
ಅಣ್ಣ ನಾ ಹೇಳಿದ್ನಲ್ಲ ಇವಳೆ ಪ್ರಿಯಾ. ಹಾಯ್. ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವಳಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಸ್ಟಾರ್ ಟಿವಿಲಿ ಇಂಟರ್ವ್ಯೂ ನೋಡ್ದೆ, ಶಿವ ಪ್ಲೇ ಮಾಡಿ ತೋರಿಸ್ದ. ನಾನು ಹಾಗೆ ಶಾಕ್ ಆಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇದ್ದೀರಾ ಅಂತಲ್ಲ, ಆ ದೇವ್ರು ನಿಮ್ಮನ್ನ ಅದ್ ಎಷ್ಟು ಟ್ಯಾಲೆಂಟೆಡ್ ಆಗಿ ಸೃಷ್ಟಿ ಮಾಡಿದಾನಲ್ಲ ಅಂತ. ಅನ್ಬಿಲೀವಬಲ್. ನಾನ್ ಶಿವನ್ ಕೇಳ್ದೆ, ಜೀವನದಲ್ಲಿ ನೀನೇನಾದ್ರೂ ಸಾಧನೆ ಮಾಡಿದೀಯಾ ಅಂತ. ಏಯ್, ನಿನಗೇನ್ ಗೊತ್ತು? ಹ್ಮ್ ಸುಳ್ಳು ಹೇಳೋದು ಗೊತ್ತು, ಚೆನ್ನಾಗಿ ಲವ್ ಮಾಡೋದು ಗೊತ್ತು. ಏಯ್, ಏನ್ ಹೇ, ನೀನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದೀಯಾ? ನಾನೊಂದು ಹೇಳ, ನಿಮ್ಮಿಬ್ಬರಲ್ಲಿ ನಾನೇನಾದ್ರೂ ನಿಮ್ಮನ್ ಫಸ್ಟ್ ನೋಡಿದ್ರೆ ನಿಮ್ಮನ್ನೇ ಲವ್ ಮಾಡ್ತಿದ್ದೆ. ಶಿವ, ನಿಮ್ಮ ಅಣ್ಣನ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡದ್ನಲ್ಲ, 3 ತಿಂಗಳಾದ್ಮೇಲೆ ಇಟ್ಕೋ ಅಂದ. ಯಾಕೆ? ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ವಾ? ನೋನು ನಿನ್ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ ಮದುವೆ ಗ್ರ್ಯಾಂಡ್ ಆಗಿ ಮಾಡೋಗೋಸ್ಕರ 3 ತಿಂಗಳಾದ್ಮೇಲೆ ಇಟ್ಕೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಒಂದು ಐಡಿಯಾ ಮಾಡೋಣ. ಏನು? ಅಣ್ಣ ಬಾ ಇಲ್ಲಿ. ನೀ ಬಾನ ಹೇಳ್ತೀನಿ. ಅಣ್ಣ ಬೇಗ ಒಳಗ್ ಬಾ. ಅಣ್ಣ, ಇದು ನನ್ನ ಫ್ರೆಂಡ್ ವಿಕಿ ಅಂತ. ದಿಸ್ ಇಸ್ ಪ್ರಿಯಾಸ್ ಫಾದರ್ ಮಿಸ್ಟರ್ ಲಕ್ಷ್ಮಣ್. ಹಲೋ. ಏನು ಶಿವ, ನಿಮ್ಮನ್ನ ತೇಟ್ ನಿಂತರನೇ ಇದ್ದಾನೆ. ನಿಮ್ಮಪ್ಪ ಏನಾದ್ರು ಜೆರಾಕ್ಸ್ ಅಂಗಡಿ ಇಟ್ಟಿದ್ರಾ? ಸುಮ್ಮನೆ. ಅಣ್ಣ, ಹೀಗೆ ದಿಢೀರಂತ ಅರೇಂಜ್ ಮಾಡಿರೋ ನೋಡಿ ಕೋಪಿಸ್ಕೋಬೇಡ. ನೀನ್ ಇಷ್ಟದ ಪ್ರಕಾರನೇ ಮದುವೆ ಆಗೋಣ ಅಂತ ಅನ್ಕೊಂಡೆ. ಆದ್ರೆ ಮುಂಚಿತವಾಗ್ಲೇ ನಿಂಗೆ ಹೇಳಿದ್ರೆ ನೀನ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದೆ ಅಂತ ನಂಗೆ ಗೊತ್ತಣ್ಣ. ಆದ್ರೆ ಮದ್ವೆನೇ ಬೇಡ ಅಂತ ನೀನಿರುವಾಗ ನಾನು ಹೇಗಣ ಗ್ರ್ಯಾಂಡ್ ಆಗಿ ಮದುವೆ ಆಗ್ಲಿ? ಅದಕ್ಕೆ ದಿಢೀರಂತ ಅರೇಂಜ್ ಮಾಡಿದೆ. ಪ್ಲೀಸ್ ಅಣ್ಣ. ಒಬ್ಳೇ ಮಗಳು, ನಾನೇ ಫೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಒಬ್ನೇ ತಮ್ಮ, ಯಾಕಷ್ಟು ಫೀಲ್ ಮಾಡ್ತಿದ್ದೀರಾ? ಅಯ್ಯ, ಮದುವೆಗೆ ಮುಂಚೆನೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಹೆಂಗೆ? ಅಲ್ಲಿ ನೋಡ್ರಿ ರಿಜಿಸ್ಟರ್ ಪಾಪ ಕೈಯಲ್ಲಿ ಪೆನ್ ಇಟ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತವ್ರೆ. ಬಂದ್ವಾ ಚಟಾಪಟ ಅಂತ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ಬಿಟ್ಟು ಹೋಗತ್ತಾನೆ. ಸಾಕ್ಷಿ ಯಾರು? ಅಣ್ಣ